ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಲ್ಲ? ನಾನು ನಿಮ್ಮ ಹೋಸ್ಟ್ ಕಿರಣ್ ಶೆಟ್ಟಿ. ಇವತ್ತೊಂದು ಸ್ಪೆಷಲ್ ವಿಡಿಯೋದಲ್ಲಿ ಟೀಚರ್ಸ್ 50ನ ರಿವ್ಯೂ ಮಾಡೋಣ. ಹಾಗಿದ್ರೆ ಇದರಲ್ಲಿ ಟೀಚರ್ಸ್ ಅಂತ ಹೆಸರು ಏನಕ್ಕೆ ಇಟ್ಟಿದ್ದಾರೆ, ಹಾಗೆ ಟೀಚರ್ಸ್ 50 ಅಂತಲೇ ಏನಕ್ಕೆ ಇಟ್ಟಿದ್ದಾರೆ ನೀವು ತಿಳ್ಕೊಬೇಕಲ್ಲ. ಹಾಗೆ ಇದು ನಿಜವಾಗ್ಲೂ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ, ಇದರ ಟೇಸ್ಟು ಪ್ರೈಸು ಎಲ್ಲ ನಾನು ಈ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಗೊತ್ತಲ್ಲ ಏನು ಮಾಡಬೇಕು ಅಂತ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಕೊನೆ ತನಕ ನೋಡಿ, ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಫ್ರೆಂಡ್ಸ್, ಈ ಟೀಚರ್ಸ್ ವಿಸ್ಕಿ ಬಗ್ಗೆ ಮಾತಾಡೋದೇ ಬೇಡ. ಎಲ್ಲರಿಗೂ ಗೊತ್ತಿರೋ ವಿಸ್ಕಿ ಅಂದರೆ ಈ ಟೀಚರ್ಸ್ ವಿಸ್ಕಿ. ಹಾಗೆ ತುಂಬ ಜನಕ್ಕೆ ಫೇವ್ರೇಟ್ ಆಗಿರೋ ವಿಸ್ಕಿ ಅಂದರೆ ಟೀಚರ್ಸ್ ಅಂತಲೇ ಹೇಳ್ಬೋದು. ಟೀಚರ್ಸಲ್ಲೂ ಕೂಡ 2-3 ವೆರೈಟಿ ಇದೆ. ಟೀಚರ್ಸ್ ಒರಿಜಿನಲ್, ಟೀಚರ್ಸ್ ಹೈಲ್ಯಾಂಡ್ ಕ್ರೀಮ್ ಇದೆ, ಟೀಚರ್ಸ್ 50 ಇದೆ. ಈ ಥರ ತುಂಬಾ ವೆರೈಟಿ ಟೀಚರ್ಸ್ ವಿಸ್ಕಿಗಳನ್ನ ಬಿಟ್ಟಿದ್ದಾರೆ. ಹಾಗಿದ್ದರೆ ಈ ಟೀಚರ್ಸ್ ಅಂತ ಹೆಸರು ಹೇಗೆ ಬಂತು? ವಿಲಿಯಂ ಟೀಚರ್ಸು ಇದರ ಫೌಂಡರು. ಅವರ ಸರ್ನೇಮ್ ಟೀಚರ್ಸ್ ಅನ್ನೋದನ್ನೇ ಈ ವಿಸ್ಕಿಗೆ ಇಟ್ಟಿದ್ದಾರೆ. ಸೊ ಟೀಚರ್ಸ್ ಅಂತ ಹೆಸರು ಹಾಗೆ ಬಂದಿದ್ದು. ಹಾಗೆ ಗುರು, ಇದರಲ್ಲಿ 50 ಅಂತ ಏನಕ್ಕೆ ಮೆನ್ಷನ್ ಮಾಡಿದ್ದಾರೆ ಅದನ್ನು ಹೇಳ್ಬಿಡು. ಹೇಳ್ತೀನಿ. ಇದು ತುಂಬಾ 50ಗಳಿದೆ. ಇಲ್ಲಿ ಬರೀ 150 ಇದೆ, ಬಟ್ ಈ 50 ತುಂಬಾ 50ಗಳಿದೆ. ಇದರಲ್ಲಿ 50% ಮಾಲ್ಟೆಡ್ ಬಾರ್ಲಿ ಹಾಗೆ 50% ಗ್ರೈನ್ ವಿಸ್ಕಿನ ಯೂಸ್ ಮಾಡಿ ಈ ವಿಸ್ಕಿನ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. 50th ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ಗೆ ಈ ವಿಸ್ಕಿನ ರಿಲೀಸ್ ಮಾಡಿದ್ರು. ಹಾಗೆ ಇದರಲ್ಲಿ 50 ಕೈಂಡ್ಸ್ ಆಫ್ ವಿಸ್ಕಿನ ಇದರಲ್ಲಿ ಬ್ಲೆಂಡ್ ಮಾಡಿದ್ದಾರೆ. ಹಾಗಾಗಿ ಇದ್ರ ಮೇಲೆ 50 ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಗೊತ್ತಾಯ್ತಲ್ಲ 50 ಅಂತ ಏನಕ್ಕಿದೆ ಈ ಟೀಚರ್ಸ್ 50ನಲ್ಲಿ. ಹಾಗಿದ್ರೆ ಬನ್ನಿ ನಮ್ಮ ನೆಕ್ಸ್ಟ್ ಸೆಗ್ಮೆಂಟಲ್ಲಿ ತಿಳ್ಕೊಳ್ಳೋಣ. ಇದರ ಟೇಸ್ಟ್ ಹೇಗಿದೆ, ಇದರ ಪ್ರೈಸ್ ಎಷ್ಟು, ಹಾಗೆ ನಿಜವಾಗ್ಲೂ ಚೆನ್ನಾಗಿದೆಯಾ ಈ ಪ್ರೈಸ್ ರೇಂಜಿಗೆ. ಹಾಗೆ ತುಂಬ ಜನ ಈ 50ಗೆ ಹೋಗಲ್ಲ, ತುಂಬ ಜನ ಹೈಲ್ಯಾಂಡ್ ಕ್ರೀಮ್ಗೆ ಹೋಗ್ತಾರೆ. ಯಾಕಿರ್ಬೋದು? ಸೊ ಹೇಗಿದೆ ನೋಡೋಣ ಅಲ್ವಾ ಫ್ರೆಂಡ್ಸ್. ಹಾಗೆ ಪ್ಯಾಕೇಜಿಂಗ್ನ ನೀವು ನೋಡ್ಬೋದು. ಇದ್ರ ಮೇಲೆ ಟೀಚರ್ಸ್ 50 ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಇದು ಡಿಸ್ಟಿಲ್ಡ್ ಆ್ಯಂಡ್ ಬ್ಲೆಂಡೆಡ್ ಇನ್ ಸ್ಕಾಟ್ಲ್ಯಾಂಡ್. ಇದು ಸ್ಕಾಟ್ಲ್ಯಾಂಡಲ್ಲೇ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಬಟ್ ಬಾಟಲ್ಡ್ ಇನ್ ಇಂಡಿಯಾ ಅಂತ. ಹಾಗೆ ಇದ್ರ ಮೇಲೆ 12 ಇಯರ್ಸ್ ಅಂತ ಹೇಳಿ ಮೆನ್ಷನ್ ಮಾಡಿರ್ತಾರೆ. ತುಂಬ ಟೀಚರ್ಸ್ 50ನಲ್ಲಿ ಈ 12 ಇಯರ್ಸ್ ಅನ್ನೋ ಏಜಿಂಗ್ನ ಮೆನ್ಷನ್ ಮಾಡಿರೋದಿಲ್ಲ. ಸೊ ಒಂದೊಂದು ಕಡೆ ಒಂದೊಂದು ಥರ ಸಿಗ್ತಾ ಇದೆ. ಸೊ ನನಗೆ 12 ಇಯರ್ಸ್ ಅಂತ ಹೇಳಿ ಮೆನ್ಷನ್ ಆಗಿರೋ ಬಾಟಲೇ ಸಿಕ್ಕಿದೆ. ಹಾಗೆ ಫ್ರೆಂಡ್ಸ್, ಇದ್ರ ಮೇಲೆ ಒಂದು ಫ್ಲವರ್ ಇದೆ, ಅದನ್ನು ನೀವು ನೋಡ್ಬೋದು. ಇದು ಸ್ಕಾಟ್ಲ್ಯಾಂಡ್ ನ್ಯಾಷನಲ್ ಫ್ಲವರ್ ಅಂತಲೇ ಹೇಳ್ಬೋದು. ಇದ್ರ ಹೆಸರು ತ್ರಿಶಲ್ ಅಂತ. ಹಾಗೆ ಟೀಚರ್ಸ್ ಎಲ್ಲೆಲ್ಲಿ ಹೋಗುತ್ತೆ ಅವರ ನ್ಯಾಷನಲ್ ಫ್ಲವರ್ ಕೂಡ ಹೋಗಲಿ ಅನ್ನೋ ರೀಸನಿಗೆ ಅವರ ಲೋಗೋ ಆಗಿ ಕೂಡ ಮಾಡ್ಕೊಬಿಟ್ಟಿದ್ದಾರೆ. ಹಾಗಿದ್ರೆ ಬನ್ನಿ ಇದನ್ನು ಓಪನ್ ಮಾಡೋಣ. ಫ್ರೆಂಡ್ಸ್, ಬಾಟಲ್ನ ನೀವು ನೋಡ್ಬೋದು. ಬಾಟಲ್ ಮೇಲೆ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ ಟೀಚರ್ಸ್ 50 ಅಂತ. ಹಾಗೆ ಬ್ಲೆಂಡೆಡ್ ಸ್ಕಾಚ್ ವಿಸ್ಕಿ 12 ಇಯರ್ಸ್ ಏಜ್ಡ್. ಇದರಲ್ಲಿ 50 ವೆರೈಟಿ ವಿಸ್ಕಿ ಬ್ಲೆಂಡ್ ಮಾಡಿದರೂ ಕೂಡ ಅದು ಎಲ್ಲ 50 ವೆರೈಟಿ ವಿಸ್ಕಿಗಳು 12 ಇಯರ್ಸ್ ಏಜ್ ಆಗಿರುತ್ತೆ. ಸೊ ಅದಕ್ಕೋಸ್ಕರನೇ ಇದ್ರ ಮೇಲೆ 12 ಇಯರ್ಸ್ ಏಜ್ ಅಂತ ಹೇಳಿ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಹಾಗಿದ್ರೆ ಇದರ ಆಲ್ಕೋಹಾಲ್ ಪರ್ಸೆಂಟೇಜ್ ಎಷ್ಟು? ಇದರ ಆಲ್ಕೋಹಾಲ್ ಪರ್ಸೆಂಟೇಜು 42.8%. ಇದರ ಪ್ರೈಸು 3450 ರುಪೀಸ್ ಆಗುತ್ತೆ. ಇದು ಬ್ಯಾಂಗ್ಳೂರ್ MRP ಪ್ರೈಸಿಂಗು. ಇದು ಯೂನಿಕ್ ಡಿಸೈನಲ್ಲಿ ಮಾಡಿದ್ದಾರೆ. ಸೊ ಅವರ ಫ್ಲವರ್ ಕೂಡ, ಅವರ ನ್ಯಾಷನಲ್ ಫ್ಲವರ್ ಕೂಡ ಹಾಕ್ಕೊಂಡಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ ಬಾಟಲ್ಲು. ಕಲರ್ನ ನೀವು ನೋಡ್ಬೋದು, ಇದು ಡಾರ್ಕ್ ಆಗಿಲ್ಲ ಕಲರು. ಸೊ ಇದರಲ್ಲಿ ಅವರು ಕ್ಯಾರಮಲ್ ಕಲರಿಂಗ್ನ ಯೂಸ್ ಮಾಡಿದ್ದಾರೆ. ಸ್ವಲ್ಪ ಡಾರ್ಕ್ ಅನಿಸುತ್ತಲ್ಲ. ಬನ್ನಿ ಲೋಟಕ್ಕೆ ಹಾಕ್ಕೊಂಡು ಕಲರ್ ನೋಡೋಣ. ನೀವು ನೋಡ್ಬೋದು, ಇದು ಬೇರೆ ವಿಸ್ಕಿಗಳಿಗಿಂತ ಸ್ವಲ್ಪ ಡಾರ್ಕ್ ಆಗಿ ಇದೆ ಕಲರು. ಬನ್ನಿ ಇದ್ರ ಸ್ಮೆಲ್ ಮಾಡಿ ನೋಡೋಣ ಹೇಗಿದೆ ಅಂತ. ಫ್ರೆಂಡ್ಸ್, ಸ್ಮೆಲ್ ಮಾಡಿದಾಗ ನಿಮಗೆ ಅಷ್ಟೇನು ಆಲ್ಕೋಹಾಲ್ ಹಿಂಟ್ ಸಿಗೋದಿಲ್ಲ. ಇದರಲ್ಲಿ ಸ್ವಲ್ಪ ಫ್ರೂಟಿ ನೋಟು ಮತ್ತು ಒಂಥರ ಕ್ಯಾರಮಲ್ ಹಿಂಟ್ ಇರುತ್ತಲ್ಲ, ಸೊ ಅದೇ ಥರನೇ ಅನಿಸುತ್ತೆ. ಸೊ ಕಲರಿಂಗ್ ಆ್ಯಡ್ ಮಾಡಿರ್ತಾರೆ. ಆ್ಯಕ್ಚುಲಾಗಿ ಈ ಟೀಚರ್ಸ್ 50 ಆಲ್ಮೋಸ್ಟ್ ಒಂದು 50 ವರ್ಷದಿಂದ ಅದೇ ಟೇಸ್ಟ್ನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇವ್ರದ್ದೇ ಆದ ಡಿಸ್ಟಿಲರಿ ಇದೆ. ಸೊ ಆ ಡಿಸ್ಟಿಲರಿಯಿಂದನೇ ಆಲ್ಮೋಸ್ಟ್ ಎಲ್ಲ ವಿಸ್ಕಿಗಳನ್ನ ಇವರು ಸೋರ್ಸ್ ಮಾಡ್ತಾರೆ. ಸೊ ಹಾಗಾಗಿ ಆ ಟೇಸ್ಟನ್ನು ಕೂಡ ಹಾಗೆ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ನಾವು ಟೇಸ್ಟ್ ಮಾಡಿ ನೋಡ್ಬಿಟ್ಟು ಹೇಳೋಣ ಹೇಗಿದೆ ಅಂತ ಅಲ್ವಾ. ಬನ್ನಿ ಟೇಸ್ಟ್ ಮಾಡೋಣ. ಫ್ರೆಂಡ್ಸ್, ಬೇರೆ ವಿಸ್ಕಿಗಳ ಥರ ಇದು ತುಂಬಾ ಸ್ಮೂತ್ ಇಲ್ಲ.
ಇದು ಸ್ವಲ್ಪ ಹಾರ್ಶ್ ಇದೆ, ನಿಮಗೆ ಆಲ್ಕೋಹಾಲ್ ಹಿಂಟು ಗಂಟಲು ಕೊಡುತ್ತೆ. ಹಾಗೆ ಇದರಲ್ಲಿ ಸ್ಪೈಸಿ ನೋಟ್ಸ್ ಇದೆ. ನಿಮಗೆ ಹೋಗ್ತಾ ಹೋಗ್ತಾ ಸ್ಲೈಟಾಗಿ ನಿಮಗೆ ಕ್ಯಾರಮಲ್ಲು ಮತ್ತು ಹನಿ ಹಿಂಟ್ ಸಿಗುತ್ತೆ. ಆಮೇಲೆ ಕೊಡುತ್ತೆ ನೋಡಿ ನಿಮಗೆ ಪೆಪ್ಪರಿ ನೋಟ್ಸು ತುಂಬಾ ಸ್ವಲ್ಪ ಘಾಟ್ ಅಂತಲೇ ಇದೆ. ಹಾಗೆ ಗಂಟ್ಲಿಗೆ ಹೋದ್ಮೇಲೆ ನಿಮಗೆ ಆ ವಿಸ್ಕಿ ಆ ಹಾರ್ಶ್ನೆಸ್ಸು, ಆ ಹಾಟಿನೆಸ್ಸು ಫೀಲ್ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಒಂದು ಒಳ್ಳೆ ಕಿಕ್ ಬರೋ ವಿಸ್ಕಿ ಬೇಕು ಅಂದರೆ ನೀವು ಇದನ್ನು ಚೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೊಂದು 2 ಐಸು ಇಲ್ಲ ನೀರು ಹಾಕ್ಕೊಂಡು ಕುಡಿದ್ರಂತೂ ಸೂಪರಾಗಿರುತ್ತೆ. ಬನ್ನಿ ನೀರು ಹಾಕ್ಕೊಂಡು ಟೇಸ್ಟ್ ಮಾಡೋಣ ಇದು ಹೇಗಿರುತ್ತೆ ಅಂತ. ಫ್ರೆಂಡ್ಸ್, ಇದನ್ನು ಡೈಲ್ಯೂಟ್ ಆಗೋಷ್ಟು ನೀರು ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ನೀವೇನಾರ ಒಂದು 30 ml ಹಾಕ್ಕೊಂಡ್ರೆ ಆಲ್ಮೋಸ್ಟ್ ಅದರ 60 ml ನೀರು ಹಾಕ್ಕೊಳ್ಳಿ. ಸೊ ಅದರ ಡೈಲ್ಯೂಷನ್ ಸಾಕಾಗುತ್ತೆ. ಆಲ್ಮೋಸ್ಟು ಇದರ ಆಲ್ಕೋಹಾಲ್ ಪರ್ಸೆಂಟೇಜು 42.8%. ಇನ್ನು ಮಿಕ್ಕಿದೆಲ್ಲ ನೀರೇ ಮಿಕ್ಸ್ ಮಾಡಿರ್ತಾರೆ. ಸೊ ಈ ವಿಸ್ಕಿ ಮೇಲೆ ಇನ್ನೂ ಜಾಸ್ತಿ ನೀರು ಹಾಕಿ ಈ ವಿಸ್ಕಿನೇ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಡೈಲ್ಯೂಟ್ ಆಗೋಷ್ಟು ಹಾಕ್ಕೊಳ್ಳಿ ಸಾಕು. ವಿಸ್ಕಿ ಟೇಸ್ಟು ಕೂಡ ನಿಮಗೆ ಗೊತ್ತಾಗುತ್ತೆ. ಬನ್ನಿ ನೀರು ಹಾಕ್ಕೊಂಡ್ಮೇಲೆ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ನೀರು ಹಾಕ್ಕೊಂಡ್ಮೇಲೆ ಇದರ ಸ್ವಲ್ಪ ಹಾರ್ಶ್ನೆಸ್ ಕಮ್ಮಿ ಆಗಿದೆ. ಸೊ ಸ್ವಲ್ಪ ಸ್ಮೂತ್ ಏನಿಲ್ಲ, ಓಕೆ ಆಗಿದೆ. ಈ ಟೀಚರ್ಸ್ 50 ಕಂಪೇರ್ ಮಾಡಿದ್ರೆ ಯಾಕೋ ಹೈಲ್ಯಾಂಡ್ ಕ್ರೀಮೇ ಚೆನ್ನಾಗಿದೆ ಅಂತ ಅನಿಸುತ್ತೆ. ಒಂದು ಓಕೆ ವಿಸ್ಕಿ ಅಂತ ಹೇಳ್ತೀನಿ. ನನಗೇನೋ ಅಷ್ಟೊಂದು ಇಷ್ಟ ಆಗಿಲ್ಲ. ಸೊ ತುಂಬ ಜನಕ್ಕೆ ಫೇವ್ರೆಟ್ ಇದು. ಹಾಗೆ ಇದಕ್ಕಿಂತ ತುಂಬಾ ಚೆನ್ನಾಗಿರೋದು ಅಂದರೆ ನೀವು ಟೀಚರ್ಸ್ ಒರಿಜಿನ್ ಇಲ್ಲ ಅಂದರೆ ಟೀಚರ್ಸ್ ಹೈಲ್ಯಾಂಡ್ ಕ್ರೀಮ್ಗೆ ಹೋಗ್ಬೋದು. ಅದು ಅಂತೂ ತುಂಬಾ ಸ್ಮೂತಾಗಿರುತ್ತೆ. ಇದರಲ್ಲಿ ಸ್ವಲ್ಪ ಸ್ಪೈಸಿ ನೋಟು, ಹಾರ್ಶ್ನೆಸ್ ಇರುತ್ತೆ. ಸೊ ನೀರು ಜಾಸ್ತಿ ಹಾಕ್ಕೊಂಡು ಕುಡಿದ್ರೆ ನಿಮಗೆ ಅದು ಏನು ಅನಿಸೋದಿಲ್ಲ. ಸೊ ನೀವು ಆ್ಯಕ್ಚುಲಾಗಿ ವಿಸ್ಕಿ ಟೇಸ್ಟ್ ಮಾಡಿ ಕುಡಿತೀನಿ ಅಂದರೆ ಸ್ವಲ್ಪ ಹಾರ್ಶ್ ಅನಿಸುತ್ತೆ. ಇಲ್ಲ ನೀರು ಜಾಸ್ತಿ ಹಾಕ್ಕೊಂಡು ಕುಡಿತೀನಿ ಅಂತವ್ರಿಗೆ ಇದು ತುಂಬಾ ಚೆನ್ನಾಗಿದೆ. ಹಾಗೆ ಇದರಲ್ಲಿ ಕಿಕ್ಕು ಕೂಡ ತುಂಬಾ ಜಾಸ್ತಿನೇ ಇರುತ್ತೆ. ಹಾಗೆ ಔಟ್ ಆಫ್ 10 ಎಷ್ಟು ಕೊಡ್ಬೋದಪ್ಪ ಇದಕ್ಕೆ? ನಾನೇನೋ 7 ಕೊಡ್ತೀನಿ. ಯಾಕೆ ಅಂದರೆ ಇದು ಸ್ವಲ್ಪ ಓವರ್ ಪ್ರೈಸ್ಡ್ ಆಯಿತು. ಯಾಕೆ ಅಂದರೆ 3,500 ಕೊಡ್ತಾಯಿದ್ದೀರ ಗುರು, ಇನ್ನೂ ಸ್ವಲ್ಪ ಸ್ಮೂತಾಗಿ ಇರ್ಬೋದಿತ್ತಲ್ಲ ಅಂತ ಎಕ್ಸ್ಪೆಕ್ಟೇಷನ್ ಮಾಡೋರು ಇರ್ತಾರೆ. ಸೊ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಹೇಳಿ ಟೇಸ್ಟಿಂಗ್ ಕರೆಕ್ಟೋ ಇಲ್ವೋ ಅಂತ ನಿಮಗೆ ಗೊತ್ತಾಗುತ್ತೆ. ಫ್ರೆಂಡ್ಸ್, ನೋಡಿದ್ರಲ್ಲ ಹೇಗೆ ಅನ್ನಿಸ್ತು ಟೀಚರ್ಸ್ 50. ಟೀಚರ್ಸ್ ಅಂತ ಹೆಸರು ಹೇಗೆ ಬಂತು, ಟೀಚರ್ಸ್ 50 ಅಂತ ಏನಕ್ಕೆ ಇಟ್ಟಿದ್ದಾರೆ, ನಾನು ಈ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಟ್ಟೆ ಅಲ್ವಾ. ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಹಾಗೆ ನೆಕ್ಸ್ಟ್ ಟೈಮ್ ನೀವು ಟೀಚರ್ಸ್ ತಗೋತೀರಾ ಇಲ್ವಾ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಫ್ರೆಂಡ್ಸ್, ಈ ನಿಮ್ಮ ಲಿಕ್ಕರ್ ಗುರುನ ಸಪೋರ್ಟ್ ಮಾಡಿ. ಒಂದು ಲೈಕು, ಒಂದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಕುಡಿಯೋದು ಪ್ಯಾಷನ್ ಆಗಿರಬೇಕು, ಹ್ಯಾಬಿಟ್ ಆಗಿರಬಾರ್ದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡ್ರಿಂಕ್ ರೆಸ್ಪಾನ್ಸಿಬ್ಲಿ. ಮತ್ತೆ ಸಿಗೋಣ ಇನ್ನೊಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ. ಏನು ಹೇಳ್ತೀರಾ?